ಇವತ್ತಿನ ದಿವಸ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ಆದರೆ ಈ ಸಾರಿ ವಿಶೇಷ ಅಂತಂದ್ರೆ ಪ್ರತಿ ಸಾರಿನೂ ಈಗೇನು ಇಡೀ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿಯೇ ಕುಷ್ಟಗಿ ಮತಕ್ಷೇತ್ರಕ್ಕೆ ಯಾರು ನಿಂತಿರ್ಲಿಲ್ಲ, ಯಾರಿಗೂ ಟಿಕೆಟ್ ಕೊಟ್ಟಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟ ಎಂಬಂತೆ ಈ ಸಾರಿ ನಮ್ಮ ಕುಷ್ಟಗಿ ಮತಕ್ಷೇತ್ರಕ್ಕೆ, ಅದು ವಿಶೇಷವಾಗಿ ಯುವ ಅಂತಾರಾಷ್ಟ್ರೀಯ ವೈದ್ಯರವರು, ಯಾಕಂದ್ರೆ ನಾನು ಮೊನ್ನೆ ಒಬ್ರು ಅವ್ರ ಎಕ್ಸಿಕ್ಯೂಟಿವ್ ಬಂದಿದ್ರು ನಮ್ಮಲ್ಲಿ ದವಾಖಾನೆಗೆ ಸರ್. ಅವ್ರ ಹತ್ರ ಇವತ್ತಿಗೆ ಕಲೀಲಿಕ್ಕೆ ಬೇರೆ ಬೇರೆ ರಾಜ್ಯದವ್ರು, ಕೇರಳದವರು ಅಂತವ್ರು ಬರ್ತಾರೆ ಸರ್ ಆರ್ಥೋಪೆಡಿಕ್ ಬಗ್ಗೆ ಕಲಿಯೋದಕ್ಕೆ. ಮತ್ತೆ ಇವರು ಕೂಡ ಬೇರೆ ಬೇರೆ ದೇಶಗಳಿಗೆ ರೋಗಿಗಳನ್ನ ನೋಡ್ಲಿಕ್ಕೆ ಹೋಗ್ತಾರಂತೆ. ಅಂತ ಒಬ್ಬ ಯುವಕ, ಅಂತ ಒಬ್ಬ ಮೇಧಾವಿ ಡಾಕ್ಟರು ನಮಗೆ ಇವತ್ತು ಈ ಸರಿ ಅಭ್ಯರ್ಥಿಯಾಗಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಅದಕ್ಕಾಗಿ ಮತ್ತು ಇನ್ನೂ ಯುವಕರು, ಇನ್ನೂ ವಯಸ್ಸಿದೆ, ಏನಾದ್ರು ಮಾಡಬಹುದು, ಏನಾದ್ರು ಸಾಧಿಸಬಲ್ಲೆ ಅಂತಕ್ಕಂಥ ಛಲ ಅವರಲ್ಲಿದೆ. ಮತ್ತು ಅಂತ ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರು ಕೂಡ ಜನಸೇವೆ ಮಾಡಬೇಕು. ತಂದೆ ಇವತ್ತೆಲ್ಲ ನಾವು ಪತ್ರಿಕೆಯಲ್ಲಿ ಅವ್ರದೆಲ್ಲ ಇಂಟರ್ವ್ಯೂ ನೋಡ್ತಿರ್ತೀವಿ. ತಂದೆಯವರ ಆದರ್ಶದಂತೆ, ತಂದೆಯವರ ಮಾರ್ಗದರ್ಶನದಂತೆ ನಾನು ಜನಸೇವೆ ಮಾಡಬೇಕಂತ ಅಪೇಕ್ಷೆಯಿಂದ ಅವರು ಈ ಸಾರಿ ಅಭ್ಯರ್ಥಿಯಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಈ ಕ್ಷೇತ್ರಕ್ಕೆ ನಿಂತಿದ್ದಾರೆ. ನಮ್ಮ ಮತ್ತು ಕುಷ್ಟಗಿಯ ಮಹತ್ವವನ್ನು ಅರಿತು ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ಕುಷ್ಟಗಿ ಇತಿಹಾಸದೊಳಗ, ಏನು ಲೋಕಸಭೆ ಕ್ಷೇತ್ರ ಇತಿಹಾಸದೊಳಗ ಕುಷ್ಟಗಿಯವ್ರಿಗೆ ಮೊದಲೇ ಬಾರಿಗೆ ಸಿಕ್ಕಿದೆ, ಅದಕ್ಕಾಗಿ ನಾವು ಅಭಿಮಾನ ಪಡಬೇಕು. ಮತ್ತು ಜೊತೆಗೆ ಆತ್ಮೀಯರು ಮತ್ತು ವಕೀಲರಾಗಿರೋ ಶಾಸಕರು, ಮಾಜಿ ಶಾಸಕರಾಗಿರ್ತಂತ ಚಿರಪರಿಚಿತ ನಮ್ಗೆಲ್ಲ, ಇವರ ಆದರ್ಶ ತತ್ವಗಳನ್ನು ಇಟ್ಕೊಂಡು ಅವ್ರು ಮುಂದೆ ನಡೀತಾ ಇದ್ದಾರೆ ಅಂತಂದ್ರೆ ಅದೊಂದು ನಮ್ಗೆ ಹೆಮ್ಮೆ. ಅದಕ್ಕಾಗಿ ನಾವು ಏನೇ ಕಾರಣಕ್ಕೂ, ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ಈ ಸಾರಿ ವಕೀಲರು ಏನು ಡಾಕ್ಟರ್ ಗೆದ್ರೆ 4ನೇ ಸಾರಿ ಸತತವಾಗಿ ನಾವು ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯನ್ನು ಕಳಿಸಿದಂಗೆ ಆಗ್ತದೆ. ಮೋದಿಯವರ ಕೆಲಸಗಳನ್ನು ನಾವು ಸಾಕ್ಷಾತ್ ನೋಡ್ತಾ ಇದ್ದೇವೆ. ಜಮ್ಮು ಕಾಶ್ಮೀರದಲ್ಲಿ ಯಾವ ಕಾಲಕ್ಕೂ ಬರಲಾರ್ದಂತ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಆ ಜನರನ್ನ ಕತ್ತಲೆ ಒಳಗೆ ಇಟ್ಬಿಟ್ಟಿದ್ರು. ಜಮ್ಮು ಕಾಶ್ಮೀರದ ಜನರನ್ನ ಕಾಂಗ್ರೆಸ್ನವ್ರು ಕತ್ತಲೆ ಒಳಗೆ ಇಟ್ಬಿಟ್ಟಿದ್ರು. ಏನಪ್ಪಾ ನಿಮ್ಗೆ 370 ವಿಧಿ ರದ್ದು ಮಾಡಂಗಿಲ್ಲ, ನೀವು ಆರಾಮಾಗಿರ್ರಿ, ಅದೊಂದು ಏನಪ್ಪಾ ಒಂದು ಬೇರೆ ದೇಶನ ಅನ್ನುವಂತ ಅರ್ಥದೊಳಗಿತ್ತು. ಅದನ್ನ ಆ ಜನರನ್ನ ಮುಖ್ಯವಾಹಿನಿಗೆ ತಂದರು ಮೋದಿಯವರು. ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ನೋಡಿ, ಮೂಲಭೂತ ಸೌಕರ್ಯಗಳನ್ನು ನಿತಿನ್ ಗಡ್ಕರಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಿರ್ತಾರೆ. ಯಾವ್ದಾವ್ದು ಅವ್ರು ಎಷ್ಟು ಚಂದ ಹೇಳ್ತಾರ, ಮಾರ್ಗಗಳನ್ನ, ಏನೋ ಹೈವೇ ಮಾರ್ಗ ಅವರೆಲ್ಲ ಮಾಡಿದ್ದು. ಮತ್ತೆ ಇದಕ್ಕೆ 1 ಪೈಸಾ ಕೊರತಿಲ್ಲ. ಎಲ್ಲಾ ಬಜೆಟ್ಗಳು, ಎಲ್ಲಾ ಕಾಮಗಾರಿಗಳು, ಎಲ್ಲಾ ಹೈವೇ ಕೆಲಸಗಳು ನಿಗದಿತ ಅವಧಿಯಲ್ಲಿ ಮುಗಿತಾವೆ. ಯಾವುದಕ್ಕೂ ದುಡ್ಡು ಕೊರತಿಲ್ಲ ಅಂತೇಳಿ ಆ ಕ್ರೋಢೀಕರಣ, ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಣ ಮಾಡೋದು ಒಂದು ದೊಡ್ಡ ಸವಾಲಿನ ಕೆಲಸ ಯಾವುದೇ ಒಂದು ಸರ್ಕಾರಕ್ಕೆ. ಆದ್ರೆ ಅವರು ಆರ್ಥಿಕ ಕ್ರೋಢೀಕರಣವನ್ನು ಮಾಡಿ ಇಡೀ ದೇಶದ ಮೂಲಭೂತ ಅಭಿವೃದ್ಧಿಗಳನ್ನ, ಮೂಲಭೂತ ಸೌಕರ್ಯಗಳನ್ನ 10 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಾವೆಲ್ಲ ನೋಡಿದ್ದೀವಿ. ಜೊತೆಗೆ ಯುವಕರಿಗೆ ಉದ್ಯೋಗ ಕೊಡುವಂತದ್ದಾಗಿರ್ಬೋದು, ಮಹಿಳೆಯರಿಗೆ ಗ್ಯಾಸ್ ಕೊಡುವಂತ ಆಗಿರ್ಬೋದು, ಅನೇಕ ಕೆಲಸಗಳನ್ನ ನಾವು ಮೋದಿ ಅವರದಂತರೂ ಇಡೀ ದೇಶ ವಿದೇಶಗಳಲ್ಲಿ ಮೆಚ್ಚುವಂತ ಪ್ರಧಾನಿ. ಮತ್ತು ಭಾರತ ದೇಶವನ್ನ ವಿಶ್ವಗುರು ಆಗುವಂತ, ಎಲ್ಲರೂ ನಗ್ತಿದ್ರು ಅವಾಗ ಅವ್ರು ಪ್ರಧಾನಮಂತ್ರಿ ಆಗಿ ಬಂದಾಗ, ವಿಶ್ವಗುರು ಆಗತ್ತಂತ ಭಾರತ ವಿಶ್ವಗುರು. ಆದ್ರೆ ನಾವಿವತ್ತು ಹೆಮ್ಮೆ ಪಡಬೇಕು. ಖಂಡಿತವಾಗಿಯೂ ಅವರು ಮೋದಿ ಅವರ ಆಡಳಿತದಲ್ಲಿ ಭಾರತ ವಿಶ್ವಗುರು ಆಗುವುದು ಖಂಡಿತ. ಯಾಕಂದ್ರೆ ಅಮೆರಿಕದವರು ಅವ್ರಿಗೆ ವೀಸಾ ನಿರಾಕರಿಸಿದ್ರು, ಇವತ್ತಿನ ದಿವಸ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ರು ಅಮೆರಿಕದವರು. ಹೀಗಾಗಿ ಮೋದಿಯವರ ಪ್ರಭಾವ. ಮತ್ತು ನೀವು ವಿದೇಶದಲ್ಲಿ ಯಾರಾದ್ರೂ ಇದ್ರೆ ಕೇಳ್ರಿ, ಅವರು ವಿದೇಶದ NRIs, ಅನಿವಾಸಿ ಭಾರತೀಯರು ಪ್ರತಿಯೊಬ್ಬರು ಮೋದಿ ಅಭಿಮಾನಿಗಳು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ, ನಮಗ್ ಗೊತ್ತಾಗೋದು, ನಾವು ದೇಶದಲ್ಲಿ ಇದೀವಿ, ನಮಗೆ ಮೋದಿಯವರ ಮಹತ್ವ ಗೊತ್ತಾಗೋದಿಲ್ಲ. ವಿದೇಶದಲ್ಲಿ ವಿಶ್ವದ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಎಷ್ಟು ಹೆಚ್ಚಾಗಿದೆ ಅನ್ನೋದು ಭಾರತೀಯ ಅನಿವಾಸಿ ಭಾರತೀಯರ ಬಾಯಲ್ಲಿ ಕೇಳ್ಬೇಕು ನಾವು. ಮತ್ತೆ ಕೆಲವು ಜನ ಅದಕ್ಕಾಗಿ ಓಟ್ ಹಾಕ್ಲಿಕ್ಕೆ, ನಾವು ಮಗ್ಲಿದ್ದವ್ರನ್ನು ಓಟ್ ಹಾಕೋದಿಲ್ಲ, ಅಂತದ್ದು ವಿದೇಶಗಳಿಂದ ಬಂದು ಮೋದಿ ಅಭಿಮಾನಿಗಳು ಎಷ್ಟೊತ್ತಿದ್ರು ಮೋದಿ ಅವ್ರನ್ನ ಮತ್ತೊಮ್ಮೆ ತರಬೇಕು ಅನ್ನೋ ವಿಚಾರದೊಳಗ ಎಲ್ಲರೂ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಂಗಂತ ಹೇಳಿ ನಾವು ಕುಂದ್ರಂಗಿಲ್ಲ, ನಮ್ದು ಪ್ರಯತ್ನ ನಾವು ಮಾಡಬೇಕು. ಹಾಗಾಗಿ ನಮ್ಮ ಕೃಷ್ಣಗಿರಿ ಕಾಲನಿಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸೇರಿ ಒಮ್ಮತದಿಂದ ನಾವು ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಒಂದು ಬರುವ ಮೇ 7ಕ್ಕೆ ಚುನಾವಣೆ ಇದೆ, ಅವರಿಗೆ ಖಂಡಿತವಾಗಿ ನಾವು ಮತ ಹಾಕ್ಬೇಕು. ಮತ್ತು ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದವರಿಗೆ, ನಮ್ಮ ಮಿತ್ರರಿಗೆ, ಬೇರೆ ಊರಲ್ಲಿ 8 ಕ್ಷೇತ್ರಗಳನ್ನು ಒಳಗೊಂಡಿದೆ ನಮ್ಮ ವಿಧಾನಸಭಾ ಕ್ಷೇತ್ರ. 8 ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಯಾರು ಪರಿಚಿತರಿಗೆ, ಗೆಳೆಯರಿಗೆ, ಆಮೇಲೆ ಸಂಬಂಧಿಕರಿಗೆ ನಾವೆಲ್ಲ ಫೋನ್ ಮಾಡಿ ಡಾಕ್ಟರ್ ಕೆ ಬಸವರಾಜ್ ಅವರು ಅಭ್ಯರ್ಥಿಯಾಗಿದ್ದಾರೆ, ಒಬ್ಬ ಯುವಕ ಇದ್ದಾರೆ, ಒಬ್ಬ ಯುವಕ ಡಾಕ್ಟರ್ ವೈದ್ಯರಿದ್ದಾರೆ, ಅವರಿಗೆ ನಾವು ಮತ ಹಾಕಿ ಆರಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ, ಪ್ರತಿಯೊಬ್ಬರು ಡಾಕ್ಟರ್ ಕೆ ಬಸವರಾಜ್ ನಾವೇ ಅಭ್ಯರ್ಥಿ ಅಂತಕ್ಕಂಥ ವಿಚಾರದಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ. ಮೇ 7ನೇ ತಾರೀಕು ಒಟ್ಟು 2 ಮಷಿನ್ಗಳಿರ್ತಾವೆ. 1ನೇ ಮಷಿನ್ 1ನೇ ಬಟನ್ನೇ ಬಸವರಾಜ್ ಅಂತ ಬಂದ್ಬಿಟ್ಟದಲ್ಲ. ಹಿಂಗಾಗಿ ಕ್ರಮ ಸಂಖ್ಯೆ 1 ಕಮಲದ ಗುರುತು
ಒಂದನೇ 2 ಮಷಿನ್ ಇಟ್ಟಿರ್ತಾರ. ಒಂದನೇ ಮಷಿನ್, ಒಂದನೇ ಬಟನ್ನೇ ಡಾಕ್ಟರ್ ಕೆ ಬಸವರಾಜರು. ದಯವಿಟ್ಟು ಅದಕ್ಕೆ ತಾವೆಲ್ಲರೂ ಮತ ಹಾಕಿಸ್ಬೇಕು. ಮತ್ತು ಈ ಸರಿ ಚುನಾವಣೆ ಬಹಳ ಸವಾಲಿನ ಕೆಲಸ, ಬಹಳ ಒಂದು ಮರ್ಯಾದೆ ಪ್ರಶ್ನೆ, ನಿಮ್ಮೆಲ್ಲರ ಮರ್ಯಾದೆ ಪ್ರಶ್ನೆ ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಪ್ರಶ್ನೆ. ಈಗ 10 ವರ್ಷಗಳಲ್ಲಿ ನಾವು ನೋಡಿದ್ದೀವಿ, ಇದು NH ಯಾವಾಗ ಆಗ್ಬೇಕು? ಈಗ ಒಂದು 20 ವರ್ಷದಿಂದ ಕಂದಕೂರು ರಸ್ತೆ ಇದ್ದಂಗಿತ್ತು ಇದೇ NH. ಇದೇ 10 ವರ್ಷದಲ್ಲೇ ಡೆವಲಪ್ ಆಗಿರೋದು. ಇದೇ ಬ್ರಿಡ್ಜ್ ಒಂದೆರಡು ಆಕ್ಸಿಡೆಂಟ್ ಆದವು ಅಂತಂದ್ರೆ ಅದು ಕೂಡ ಸಾಕಷ್ಟು ಅನುದಾನ ಬಂದು ಅದಕ್ಕೂ ಕೂಡ ಬ್ರಿಡ್ಜ್ ತಯಾರಾಯ್ತು. ಮತ್ತೆ ನಮ್ಮ ಊರಿಗೆ ರೈಲ್ವೆ ಯಾವಾಗ ಬರ್ಬೇಕು? ರೈಲ್ವೆ ಅಂತ ಮೂಲ ಸೌಕರ್ಯಗಳು ಬಂದವೆ. ಒಟ್ಟಾರೆ ದೇಶದ ಮೂಲಭೂತ ಸೌಕರ್ಯಗಳು ಜಾಸ್ತಿ ಆಗೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ವಂದೇ ಭಾರತ್ ರೈಲು ಕಲಬುರಗಿಯಿಂದ ಬೆಂಗಳೂರಿಗೆ ಹೋಯ್ತು. 6 ತಾಸು 8 ತಾಸಿನಲ್ಲಿ ಕಲಬುರಗಿಯಿಂದ ಬೆಂಗಳೂರಿಗೆ ನಾವು ವಂದೇ ಭಾರತ ರೈಲ್. ಅದು ಯಾವ ಪ್ರತಿಯೊಂದು ತೋಡ್ರಿ, ಹೈವೇ ತೋಡ್ರಿ, ರೈಲ್ವೆ ತೋಡ್ರಿ, ಏರ್ಪೋರ್ಟ್ ತೋಡ್ರಿ. ಇಡೀ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ 60-70 ವರ್ಷಗಳು ಏನು ಸಾಧನೆ ಮಾಡಿದ್ರು ಒಂದ್ ಕಡೆ ಅಂಕಿಅಂಶಗಳಿದ್ರೆ ಅದ್ರ 1-1.5 ಪಟ್ಟು ಬರೀ 10 ವರ್ಷದಲ್ಲಿ ಆಗಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಏನೋ ರೈಲ್ವೆ ಮೈಲೇಜ್ ಕಿಲೋಮೀಟರ್ ಜಾಸ್ತಿ ಆಗಿರ್ಬೋದು, ಏರ್ಪೋರ್ಟ್ಗಳ ಸಂಖ್ಯೆ ಆಗಿರ್ಬೋದು, ಮೂಲಭೂತ ಸೌಕರ್ಯ ಹೈವೇಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಮಾಡ್ತಾರೆ. ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಮೋದಿಯವರು ಹೆಸರಾಗಿದ್ದಾರೆ. ಅದನ್ನ ನಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ನಮ್ದು ಸಾಕಷ್ಟು ದುಡ್ಡು ಹೋಗ್ತೈತಿ, ನಾವೆಲ್ಲರೂ ತೆರಿಗೆ ಕೊಡ್ತೀವಿ, GST ಕಟ್ತೀವಿ, ಎಲ್ಲ ಕಟ್ತೀವಿ. ಆದ್ರೆ ಎಲ್ಲೋ ಅದು ಅಪವ್ಯಯ ಆಗ್ತೈತಿ. ಎಲ್ಲೋ ಒಂದ್ ಕಡೆ ಯಾರ್ದೋ ಒಬ್ಬ ನಾಯಕರ ಮನೆ ಸೇರ್ತದೆ, ನಾಯಕರ ಖಜಾನೆ ಸೇರ್ತದೆ. ಎಷ್ಟೊಂದು ದುಃಖಕರ ವಿಷಯ. ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ಮಾಡಿದಲ್ಲಿ ಮಾತ್ರ ಇವೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಏನಂತಾರ, ರಾಕ್ಷಸನೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಅಂತ ಎಷ್ಟು ಹಾಕಿದ್ರು ಅದು ಬುರು ವಿಷಯ ಆದ್ರೆ ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಭ್ರಷ್ಟಾಚಾರ ನಿಯಂತ್ರಣ ಮಾಡಿ, ಏನು ಜನರ ತೆರಿಗೆ ದುಡ್ಡು ಜನರಿಗೆ ತಲುಪಬೇಕು ಅಂತ ದೃಷ್ಟಿಯಿಂದ 100 ಯೋಜನೆಗಳನ್ನು ಮಾಡಿ ಮೋದಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಭಾರತ ದೇಶದಲ್ಲಿ ಮಾಡಿದ್ದಾರೆ. ಅದೇ ಒಂದು ನಾವು ಮಾನದಂಡವಾಗಿ ಇಟ್ಕೊಂಡು ಡಾಕ್ಟರ್ ಕೆ ಬಸವರಾಜ್ ಅವರು ಕೂಡ, ಯಾಕಂದ್ರೆ ಈ ಸಾರಿ 400 ಪಾರ್ ಆಗ್ಬೇಕು ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ 400 BJP ಪಾರ್ ಆದ್ರೆ ಮಾತ್ರ ಸಂಪೂರ್ಣವಾದ ಬಹುಮತವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ಮೋದಿ ಅವರು ಸರ್ಕಾರ ರಚನೆ ಮಾಡ್ತಾರೆ. ಖಂಡಿತವಾಗಿ ಡಾಕ್ಟರ್ ಕೆ ಬಸವರಾಜ್ ಅವರು ಇಲ್ಲಿಂದ ನಾವು ಆರಿಸಿ ಕಳಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಭಾರತೀಯ ಜನತಾ ಪಕ್ಷದ ಒಂದು ಕಮಲದ ಗುರುತಿಗೆ ಮತ ಹಾಕಲು ತಿಳಿಸ್ಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಬಿಜೆಪಿಗೆ ನಾವು ಯಾಕೆ ವೋಟ್ ಹಾಕ್ಬೇಕಾಗಿತ್ತು ಅಂತಂದ್ರೆ, ಇವತ್ತು ಕಾಂಗ್ರೆಸ್ ವಿವರ ಹೇಳ ಅದಕ್ಕಿಂತ ಮುಂಚಿತವಾಗಿ ಕೆ ಶರಣಪ್ಪನವರು 1995 ಅವರು MLA ಆಗಿದ್ರು. ಆ ಸಂದರ್ಭದ ಕುಷ್ಟಗಿಗೆ ಅವ್ರ ಕೊಡುಗೆಗಳೇನು ಅನ್ನತಕ್ಕಂಥ ಮೊದಲ ಮೇಲೆ 95 ಈ ಕುಷ್ಟಗಿ ನೀರಿಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಕೊಡ ಹಿಡ್ಕೊಂಡು ಎಲ್ಲೆಲ್ಲ ಅರಿತಾ ಇದ್ವಿ. ಬೋರ್ ಅಂತ ಹೇಳಿ ಎಲ್ಲೆಲ್ಲೋ ಒಂದ್ ಕಡೆ ಸಿಗ ಅಷ್ಟು ಕಷ್ಟ ಅಂತ ಸಂದರ್ಭದಾಗ ಕೆ ಶರಣಪ್ಪ ಒಂದು ಸಂಕಲ್ಪ ಮಾಡಿದ್ರು, ಕೃಷ್ಣಾ ನದಿ ನೀರು ಈ ಊರಿಗೆ ತಂದೆ ತೀರ್ತೀನಿ ಅಂತ ಹೇಳಿ. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಎಲ್ಲರೂ ಬಂತೇಳಿ ಗೋಪುರ ಕಟ್ಟೆ ತಳ ಹಾಕಿಬಿಟ್ಟಿದ್ರು ಮಾತ್ರ ಶರಣಪ್ಪ. ಇದನ್ನ ನಾವು ಮನವರಿಕೆ ಮಾಡ್ಕೋಬೇಕಾಯ್ತು. ಇಂಥ ಒಂದು ಗರಡಿ ಒಳಗಡೆಗೆ ಅವ್ರ ಮಗ ಅವ್ರ ಮಾರ್ಗದರ್ಶನ ಬೆಳಿತಂದ್ರ ಅವ್ರಿಗೆ ರೊಕ್ಕದ ಆಸೆ ಇಲ್ಲ, ಯಾವುದೇ ಕಾರಣಕ್ಕೂ ರೊಕ್ಕದ ಏನೋ ಒಂದು ಆಮಿಷಗಳು ಅವ್ರಿಲ್ಲ. ಅವ್ರಿಗೆ ಬೇಕಾದಷ್ಟು ಐತೆ. ಜನರ ಸೇವೆಗಳನ್ನ ಮಾಡಿ ನಾನೇನ್ ಮಾಡ್ಬೇಕಪ್ಪ ಅಂದ್ರ ಒಂದು ಒಳ್ಳೆ ಒಂದು ಜನರಿಗೆ ಒಂದು ವಿಶ್ವಾಸ ಗಳಿಸ್ಕೋಬೇಕಂತ ಒಂದು ಭರವಸೆನ ಅವರು ಇಟ್ಕೊಂಡು ಇವತ್ತು ಈ ಕ್ಷೇತ್ರಕ್ಕೆ ಇಳಿದಾರ. ಅವ್ರಿಗೇನು ಜನರ ಸೇವೆ ಮಾಡಕ್ ಬೇರೆ ಸಿಕ್ಕಾಪಟ್ಟೆ ದಾರಿದ್ದು. ಆದ್ರೆ ಇನ್ನೂ ಹೆಚ್ಚಿನ ಹೋಗ್ಬೇಕಾಗಿತ್ತು ಅಂದ್ರೆ ನೀವೇನಪ್ಪ ಅಂದ್ರೆ ಒಂದು ರಾಜಕೀಯ ಕ್ಷೇತ್ರ ಬಂದ್ರೆ ಒಂದು ಒಳ್ಳೇದಾಗುತ್ತ ಅನ್ನೋದನ್ನ ಜೊತೆಗೆ ಈ ಕುಸ್ತಿಗೆ ಇವ್ರ ಕೊಡುಗೆ ಏನಪ್ಪಾ ಅಂದ್ರೆ ಡಿಪ್ಲೊಮಾ ಕಾಲೇಜ್ ಕುಸ್ತಿ ಆಗೈತಿ. ಇವತ್ತು ವಿದೇಶದಾಗ ನಮ್ಮ ಊರಿನ ಜನ ವಿದೇಶದಾಗ ಕಲಿತಾ ಇರೋದು ಇವ್ರ ಅದಕ್ಕೆ ಕಾರಣಪಟ್ಟಿದ್ದು. ನಿಮಗೆ 220 KV ಒಳಗಡೆ ಕರೆಂಟ್ ನಿರಂತರ ಸಿಗ್ತಾ ಇದೆ. ಅದು ಸಾಧನೆ ಕೂಡ ಇವ್ರದೇ. ಇವತ್ತು ನೋಡೋಕ್ ಜನ ಏನ್ ಮಾಡ್ತಂದ್ರೆ ನಾನ್ ಮಾಡೀನಿ ಅದಕ್ಕೆ ತಳ ಯಾರು ಹಾಕಿದವರು, ಅದಕ್ಕೆ ಬೇಸ್ಮೆಂಟ್ ಹಾಕಿದವ್ರಿಗೆ ನೆನಪಂಗಿಲ್ಲ ಯಾರು. ಇವತ್ತು ಮೇಲೆ ಗೋಪುರ ಕಟ್ಟಿದವ್ರು ನೆನಪಾರೆ. ಬೇಸ್ಮೆಂಟ್ ಲೂಸ್ ಇತ್ತಂದ್ರೆ ಯಾರು ಮಾಡಕ್ ಏನ್ ಹಾಕಿದ್ದಿಲ್ಲ. ಅಂತ ಭದ್ರ ಬುನಾದಿ ಹಾಕಿರ್ತಕ್ಕಂತ ಒಂದು ಯೋಜನೆಯನ್ನು ಮಾಡ್ಕೊಂಡ್ ಬಂದಾರ ಇವತ್ತಂದ್ರೆ ಅದು ಶರಣಪ್ಪ. ಇಂಥ ಒಂದು ಒಳ್ಳೆ ಒಂದು ವಿಚಾರಗಳಿರ್ತಕ್ಕಂಥ ಒಂದು ಬಸವರಾಜ್ ಅವರ ತಂದೆಯವರು ಬಸವರಾಜ್ ಅವ್ರಿಗೆ ಯಾವ ಮಾರ್ಗದರ್ಶನ ಮಾಡಬಾರ್ದು ಅಂತಕ್ಕಂಥ ನಾವೆಲ್ಲರೂ ಮನವರಿಕೆ ಮಾಡಬೇಕಿದೆ. ಹೀಗಾಗಿ ಬಸವರಾಜ್ ಅವರು ಏನಪ್ಪ ಅಂದ್ರೆ ಒಳ್ಳೆ ಒಂದು ವೈದ್ಯರು. ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ಅವರು ಕಳೆ ಸಾರಿ ಅವರು ಬರ್ತಡೇ ಒಳಗಡೆ ದುಬೈದ ರಾಜ ಇದಲ್ಲ, ದುಬೈ ರಾಜನ ತಂದೆಯ ಚಿಪ್ ಅನ್ನು ಬದಲಾವಣೆ ಮಾಡಿದವರು ಇವರು. ಯಾಕಂದ್ರೆ
ನೀವು ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ನಮ್ಮ ಕುಷ್ಟಗಿ ತಾಲೂಕಿನ ಒಬ್ಬ ಒಂದು ಕೂಸು ಇವತ್ತು ದುಬೈದೊಳಗೆ ಹೋಗ್ಬಿಟ್ಟು ತನ್ನ ಒಂದು ರಾಜನ ತಂದೆಯವರಿಗೆ ಕಾಲನ್ನ ಚಿಪ್ ಚೇಂಜ್ ಮಾಡಿ ಅವ್ರಿಗೆ ಆರೋಗ್ಯನ ಗುಣಪಡಿಸ್ತಾರಂದ್ರ ಇದು ನಮ್ಮೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದು ಸಾಮಾನ್ಯ ಕೆಲಸ ಅಲ್ಲಿಗೆ ಆಗೋದು. ಎಲ್ಲರೂ ಎಲ್ಲರೂ ಏನ್ ತಿಳ್ಕೊಂತಾರೆ, ಎಲ್ಲರೂ ಹೋಗ್ತಿರ್ತಾರ. ಆದ್ರೆ ನಾವು ನಮ್ಮ ಕೂಸು ಹೋಗಿ ಅಲ್ಲಿ ಮಾಡೈತೆ, ಅದು ನಮ್ಮ ಕೂಸು ಅಲ್ಲಿ ಹೋಗಿ ಮಾಡೈತೆ ಅಂದ್ರೆ ಹೆಮ್ಮೆ ಪಡ್ತಕ್ಕಂಥದ್ದು. ಜೊತೆಗೆ ಇನ್ನು ನಮಗೇನಪ್ಪಾ ಅಂದ್ರೆ ಈ ತಾಲೂಕಿನಿಗೆ ಮೊಟ್ಟ ಮೊದಲನೇ ಸಲ ನಮಗೆ ಸಿಕ್ಕೈತಿ ಅವಕಾಶ. ಇಂಥ ಅವಕಾಶ ಪದೇ ಪದೇ ಸಿಗಲ್ಲ. ಈ ಸರಿ ಏನಾರಾಗ್ಲಿ ಎಂತಾರಾಗ್ಲಿ ನಮ್ಮ ಜೀವ ಪಣಕ್ಕಿಟ್ಟು ಚಿಂತಿಲ್ಲ, ನಮ್ಮ ಕೂಸನ್ನ ನಾವು ಬೆಳೆಸ್ಬೇಕು. ನಿಮ್ಮ ಮನೆ ಒಳಗಡೆಗೆ ಒಬ್ಬ ಮಗು ಏನಾದ್ರೆ ನಿಮ್ಮ ಮಗ ಯಾವ್ದಾದ್ರು ಒಂದು ಸಾಧನೆ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ನೀವು ಹೆಂಗ್ ನೀವು ಸಪೋರ್ಟ್ ಮಾಡ್ತಿರೋ, ಇವತ್ತು ನಿಮ್ಮ ಮನೆ ಮಗನಿಗೆ ನಿಮ್ಮ ಮನೆ ಮಗ, ಈ ಮನೆ ಮಗನಿಗೆ ಎಲ್ಲರೂ ನಿಮ್ಮ ಮತ ಕೊಟ್ಟಿಗೆ ಮುಂದೆ ಪ್ರಯತ್ನ ಇವತ್ತು ನಿಮ್ ಕಡೆಯಿಂದ ಆಗ್ಬೇಕಿದೆ. ನೀವೆಲ್ಲರಿಗೂ ಇವತ್ತು ಸಂಕಲ್ಪ ಮಾಡ್ರಿ, ನಮ್ಮ ಮನೆ ಮಗನಿಗೆ ನಾವ್ ಏನಾದ್ರು ಇವತ್ತು ಒಂದು ಒಳ್ಳೆ ನಿರ್ಧಾರ ಮಾಡ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಕಳ್ಸೋಣ. ಅದ್ರ ಜೊತೆಗೆ ಒಂದು ಇವರನ್ನ ಇಲ್ಲಿ ಕಳ್ಸೋದ್ರಿಂದ ನಮ್ಮ ಮೋದಿಯವರ ಕೈಯನ್ನ ಬಲಪಡಿಸಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತೈತೆ, ಇವತ್ತಿನ ದಿವಸ ನಮ್ಮ ಸ್ಥಿತಿ ಭಯೋತ್ಪಾದನೆ ತಾಂಡವಾಗ್ತಾ ಇತ್ತು. ನಮಸ್ಕಾರ, ಇಲ್ಲಿ ಮೀಟಿಂಗ್ ಇವತ್ತಿನ ದಿವಸ ಯಾವುದೇ ರೀತಿಯ ಭಯೋತ್ಪಾದನೆ ಇಲ್ಲ. ಅದೆಲ್ಲ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ತಿರ್ಬೇಕಿದೆ. ಶಾಂತಿಯನ್ನು ಬಯಸ್ತಕ್ಕಂತ ವ್ಯಕ್ತಿ ನಾನು ಇವತ್ತು ಆರ್ಕೊತೀನಿ. ಅದಕ್ಕೆ ನೀವೆಲ್ಲರೂ ಮುಂಬರ್ತಕ್ಕಂಥ 7ನೇ ತಾರೀಕಿಗೆ ಏನ್ ಬರ್ತಾ ಇದೆಯಲ್ಲ, ನೀವು ನಿಮ್ಮ ಕುಟುಂಬದ ಜೊತೆಗೆ, ನಿಮ್ಮ ಅಕ್ಕಪಕ್ಕದ ಜೊತೆಗೆ, ನಿಮ್ಮ ಸ್ನೇಹಿತರಿಗೆ ದೂರವಾಣಿ ಮುಖಾಂತರ ಹೇಳಿ ಅವಳು ಒಳ್ಳೆ ವ್ಯಕ್ತಿ ಅದನ್ನ ಇವ್ರು ಓಟ್ ಹಾಕ್ಬೇಕು, ದಯವಿಟ್ಟು ಮಾಡ್ರಿ ಅಂತ ಹೇಳಿ ಹೇಳ್ತೀನಿ ಅಂತ ಒಂದು ವಿಶ್ವಾಸವನ್ನು ಮಾಡ್ಕೊಂತ ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಆಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ಒಂದೇ ತಕ್ಷಣ 2 ಮಾತು ಮುಗಿಸ್ತೇನೆ. ಈ ತಾಲೂಕಿನಿಂದ ನಮ್ಮ ಜನಪ್ರಿಯ ಎಕ್ಸ್ MLA ಸಾಹೇಬರ ಮಗನಾದ ಡಾಕ್ಟರ್ ಬಸವರಾಜ್ ಅವರು ಈ ಒಂದು MP ಇಲೆಕ್ಷನ್ಗೆ ನಿಂತಿದ್ದಾರೆ ತಮ್ಗೆಲ್ಲರಿಗೂ ಗೊತ್ತು. ಅವರನ್ನ ನಾವೆಲ್ಲರೂ ಮತ ಹಾಕಿ ಹೆಚ್ಚಿನ ಒಂದು ಲೀಡ್ನಿಂದ ಅವ್ರನ್ನ ನಾವು ಹಾಕಬೇಕಾಗಿದೆ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಮೋದಿಯವರ ಒಂದು ಕೈ ಬಲಪಡಿಸಬೇಕಾಗಿದೆ. ಮೋದಿಯವರು ನಮ್ಮ ದೇಶಕ್ಕೆ ಏನೇನು ಮಾಡಿದಾರೋ ತಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಮೊದಲು ಮಿಲಿಟರಿ ನಾನೇ ಇದ್ದೆ. ನಾನು 12 ವರ್ಷ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದೀನಿ. 12 ವರ್ಷ ಕಾಶ್ಮೀರದಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿಂದ ಅಲ್ಲಿ ಹೋಗಿ ಅಂಗಡಿಯಾಗ ಒಂದು ಏನಾದ್ರು ಒಂದು ಪ್ರಮಾಣ ತರುವಾಗ ಆಗ್ತಿಲ್ಲ. ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ. ಇವತ್ತಿನ ಒಂದು ಕಾಲದಲ್ಲಿ ಈಗ ದಿವಸ 5,000, 6,000, 8,000 ಜನ ಪರ್ಯಾಟಕರು ಹೋಗ್ತಾರೆ. ಯಾರೋ ಟೂರ್ ಜನ ಹೋಗ್ತಾರೆ, ಪ್ರವಾಸಿಗರು ಹೋಗ್ತಾರೆ. ಆಮೇಲೆ ಅಲ್ಲಿ ಕಾಶ್ಮೀರದಲ್ಲಿ 370ನೇ ಕಾಲಂ ತಂದು ಆ ಒಂದು ಎಲ್ಲಾರು ನಾವ್ ಹೆಂಗ್ ಈ ಜೀವನ ಮಾಡ್ತೀವಿ ಆ ರೀತಿ ಜೀವನ ಮಾಡಕ ಮೋದಿಯವರೇ ಕಾರಣ. ಮೊದಲು ಭಯೋತ್ಪಾದನೆಯನ್ನು ತಾಂಡವಾಡ್ತಿತ್ತು. ಎಲ್ಲಿ ಹೋದ್ರು ನಾವು ಊಟ ಮಾಡಕ್ ನಿಜವಾಗ್ಲು ಊಟ ಮಾಡಕ್ ಕೂಡ ಈ ಟೈಮ್ನಾಗ ಮಿಲಿಟರಿ ಊಟ ಮಾಡ್ತಾರಂದ್ರೆ ಸೀದಾ ಬಾಂಬ್ ಬರೋನು, ಸೀದಾ ರಾಕೆಟ್ ಲಾಂಚ್ ಹಾಕೋರು, ಆಮೇಲೆ AK-47 ರೈಫಲ್ ಇಂದ ಫೈರ್ ಮಾಡಿ ನಾವು ಅದು ಮಲಗ್ತಿದ್ವಿ. ಸುಳ್ಳಲ್ಲ, ಮಲಗ್ತಿದ್ವಿ. ಊಟ ಮಾಡಕ್ ಕುಂತ್ಕೊಂಡ್ರೆ ಇಲ್ಲಿ ಕುಂತಾರ ಊಟ ಮಾಡ್ತಾರ ಬಂದ್ರೆ ಮಲಗ್ತಿದ್ವಿ ನಾವು. ಅಂತ ಒಂದು ಪರಿಸ್ಥಿತಿ ಇತ್ತು. ಇಲ್ಲಿಂದ ನಾವು ರಜೆ ಹೋಗ್ಬೇಕಂದ್ರೆ ಸಾಧ್ಯ. ನಾವು ಮುಟ್ತವಲ್ಲ, ಜಮ್ಮು ಮುಟ್ಟತನ ನಮ್ ಪ್ರಾಣ ನಮ್ ಕೈಯಾಗ. ಈ ಮುಂದೆ ನಮ್ಗೆಲ್ಲ ನಾಯಿಗಳು ಹೋಗ್ತಾರ ಕಾಯಕ, ಇಲ್ಲಿ ಬಾಂಬ್ ಬಿಟ್ರೆ ಅಂತ ಹೇಳಿ. ಆ ಕಡೆ ಈ ಕಡೆಗೆಲ್ಲ ಮಿಲಿಟರಿ. ಮತ್ತೆ ನಡ್ಬೇಕು ನಮ್ದೆಲ್ಲ ಕಾನ್ವಾಯ್ ಅಂತ ಒಂದು 100 ಗಾಡಿದ ಒಂದು ಕಾನ್ವಾಯ್. ಅಂತ ಒಂದು ಕಾನ್ವಾಯ್ದಾಗ ನಾವು ಹೋಗ್ಬೇಕು. ಎಲ್ಲಿ ಬ್ಲಾಸ್ಟ್ ಆಗೈತು, ಎಲ್ಲಿ ಫೈರಿಂಗ್ ಆಗೈತು ಗೊತ್ತಿರಲಿಲ್ಲ. ಲಾಸ್ಟ್ ಹಾಕೊಂಡು ಬಿದ್ದಿತ್ತು, ಲಾರಿನ ಎತ್ತು. ಇಂತ ಒಂದು ಪರಿಸ್ಥಿತಿ ಇತ್ತು. ಈಗ ಏನಾಗೈತಿ ಅಂತಂದ್ರ ಎಲ್ಲರೂ ಪ್ರವಾಸಿಗರು ಹೋಗ್ತಾರೆ. ಅಂತ ಒಂದು ಸ್ಥಿತಿ ಕಾಶ್ಮೀರದಲ್ಲಿ ಆಗೈತೆ. ಇದಕ್ಕೆಲ್ಲ ಕಾರಣ ಮೋದಿಯವರೇ. ಈಗೆಲ್ಲ ಭಯೋತ್ಪಾದನೆ ಪಾಕಿಸ್ತಾನದಿಂದ ಇರ್ತಿತ್ತು, ಪಾಕಿಸ್ತಾನದವ್ರು ಬಂದ್ ಮಾಡ್ಬಿಟ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಎಲ್ಲಿ ಭಯೋತ್ಪಾದಕರು ಟ್ರೈನಿಂಗ್ ಕೊಡ್ತಾ ಇದ್ರು ಅಲ್ಲೇ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂಬಾರಿ ಮಾಡಿ ಅವ್ರನ್ನೆಲ್ಲ ನಾಶ ಮಾಡಿದ್ರು. ಅಂತ ಒಂದು ದಿಟ್ಟತನ ಆ ಮೋದಿಯವ್ರ ಹತ್ರ ಇದೆ. ಇಂಥ ಕೆಲಸ ಯಾವ ಕಡೆಯಿಂದ ಮಾಡಕ್ ಆಗಿದ್ದಿಲ್ಲ. ಇಂಥ ಒಂದು ಕೆಲಸ ಈ ಒಂದು 10 ವರ್ಷದಲ್ಲಿ ಮಾಡಿದ್ದಾರೆ. 500 ವರ್ಷಗಳಿಂದ ರಾಮ ಮಂದಿರವನ್ನು ಯಾರು ಮಾಡಕ್ ಆಗಿದ್ದಿಲ್ಲ. ಒಂದು ಟೆಂಟ್ನಾಗ ನಾವು ನೋಡಿ ಬಂದಿವಿ, ಟೆಂಟ್ನಾಗಿತ್ತು, ಅಲ್ಲಿ ಯಾರು ಸೆನೆಸಿತ್ತು ಹೋಗುದಿಲ್ಲ. ಅಂತ ಒಂದು ಜಗದಲ್ಲಿ ಈಗ ವಿಶ್ವದಿಂದ ಬಂದು ಬೇರೆ ಕಡೆ ದೇಶದಿಂದ ಬಂದು ಆ ಒಂದು ಮಂದಿರ ನೋಡಕ್ ಬರ್ತಾರೆ. ಇಂತ ಒಂದು ಕೆಲಸ ರಾಮ ಮಂದಿರ ಮಾಡ್ಯಾರ ಮೋದಿಯವರು. ಆಮೇಲೆ ಹೈವೇಗಳನ್ನು, ಎಷ್ಟೊಂದು ಹೈವೇಗಳನ್ನು ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಎಂತ ರೋಡ್ ತುಪ್ಪ ಹಾಕಿ ತುಪ್ಪ ಅಂತ ರೋಡ್ಗಳನ್ನು ಮಾಡಿದ್ದಾರೆ. ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ. ಏನು 50 ವರ್ಷದಲ್ಲಿ ಇವ್ರು ಏನು ಮಾಡಕ್ಕಾಗಿದ್ದಲ್ಲ. ಕೇವಲ 10 ವರ್ಷದಲ್ಲಿ ಮೋದಿ ಅವರು ಇಂತ ಒಂದು ನಮ್ಮ ದೇಶವನ್ನು ಪ್ರಗತಿಯಲ್ಲಿ ತಂದಿದ್ದಾರೆ, ನಮ್ಮ ದೇಶವನ್ನು ಮುಂದಕ್ಕೆ ತಂದಿದ್ದಾರೆ. ವಿಶ್ವಗುರು ಆಗಕ್ಕೆ ಇವರು ಯೋಗ್ಯರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಮ್ಮದ ಒಂದು ಆರ್ಥಿಕ ಸ್ಥಿತಿಯಲ್ಲಿತ್ತು 11ನೇ ಸ್ಥಾನದಲ್ಲಿತ್ತು 2014ನೇ ಇಸ್ವಿಗ. ಈಗ 5ನೇ ಸ್ಥಾನದಲ್ಲಿ ಬಂದಿದೆ. ಮತ್ತೆ ಅವ್ರು ಹೇಳ್ತಾರೆ
ये मीटिंग नहीं तो करेंगे। ये जो है ಟ್ರಯಲ್ ಅಭಿ ಬಾಕಿ ಅಂತಾರ ಹಂಗ ಮುಂದೆ ಮತ್ತೆ ಇನ್ನ ಏನ್ ಮಾಡ್ತು ಮನಸ್ಸಿಗೆ ಹಿಡ್ಕೊಂಡು ಏನಿಲ್ಲ ಅಂತ ಒಂದು ಸಂಕಲ್ಪ ಅವ್ರೈತೆ ಏನಂದ್ರೆ POK ಇದೆ, ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಇದೆ. ಆ ಕಾಶ್ಮೀರ ತಗೊಂಡೇ ತೀರ್ಥ ಮೋದಿ ಎಷ್ಟು ಮಾತ್ರ ನಾ ಹೇಳ್ಬಲ್ಲೆ. ಇಂಥ ಒಂದು ಒಟ್ಟು ಡೆಫಿನೆಟ್ ಅದ. ಇನ್ನ 5 ವರ್ಷದಾಗ ಅವರು ಪಾಕ್ ಅಕ್ಯುಪೈಡ್ ಕಾಶ್ಮೀರವನ್ನು ನಮ್ಮ ಭಾರತ ದೇಶದಲ್ಲಿ ವಿಲೀನಗೊಳಿಸೇ ಅನ್ನೋ ವಿಶ್ವಾಸ ಇದೆ. ಅಂತ ಒಬ್ಬ ಮೋದಿ ಅವರ ಒಂದು ಕೈಯನ್ನು ಬಲಪಡಿಸಕ್ಕೆ ನಮ್ಮ ಡಾಕ್ಟರ್ ಸಾಹೇಬ್ ನಾವೆಲ್ಲರೂ ಶ್ರಮಪಟ್ಟು ಹಗಲಿ ರಾತ್ರಿ ಶ್ರಮಪಟ್ಟು ನಮ್ಗೆ ಎಲ್ಲಿ ಬೀಗರು ಬಿದ್ದರಿಲ್ಲದಾರ ನಮ್ಮ ದೋಸ್ತರು ಎಲ್ಲರಿಗೂ ಫೋನ್ ಮಾಡಿ ಅವ್ರಿಗೆ ಹೇಳಿ ನಮ್ಮ ಡಾಕ್ಟರ್ ಸಾಹೇಬ್ಗೆ ಅವರಿಗೆ ಓಟ್ ಹಾಕ್ಸಿ ಅವ್ರನ್ನ ಗೆಲ್ಲಿಸಿ ಅವ್ರ ನಮ್ಮ ಕುಷ್ಟಿಗೆ ಹೆಸರು ಬರ್ತದೆ. ನಮ್ಗೆ ಸೇವೆ ನಮ್ಮ ಮಾರ್ಗದರ್ಶಕ ಅಂತ ಶ್ರೀ ಶರಣಪ್ಪ ವಕೀಲರು ಸಾಹೇಬರು ನಮ್ಗೆಲ್ಲಾ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಅವ್ರ ಮಾರ್ಗದರ್ಶನ ನಾವೆಲ್ಲ ಇದ್ದೀವಿ. ನಮ್ಮ ದೇಶ ನಮ್ಮ ಕುಷ್ಟಗಿ ತಾಲೂಕನ್ನು ಕೂಡ ಅವರು ತಮ್ಮ ಒಂದು ಇದರಲ್ಲಿ ಕಿರಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಹೆಸರು ಬರುತ್ತೆ. ಅದರ ಸಂಬಂಧ ಅವ್ರನ್ನ ನಾವು ಬಸವರಾಜ ಅವ್ರನ್ನ ಹಾಕಿ ತರಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಅಧಿಕಾರಿಗಳೇ ಹಾಗೂ 1ನೇ ಡಿವಿಷನ್ ಯಾವತ್ತು ಹಿರಿಯರೇ ಹಾಗೂ ಬಂಗಾರ ಶೆಟ್ರಿ, ನನಗೆ ಮೊದಲನೇ ಖುಷಿ ಯಾಕೆ ಖುಷಿ ಆಗತ್ತಂದ್ರ ಈ ಹಿಂದಕ್ಕೆ ಹೋದ ವರ್ಷ ದೊಡ್ಡನಗೌಡರ ಚುನಾವಣೆಯಲ್ಲಿ ಸಹಿತ ಇದೇ ರೀತಿ ಸಭೆ ಮಾಡಿದ್ರು ಬಂಗಾರ ಶೆಟ್ರು. ಅದೇನ್ ಸಭೆ ಆಗ್ಯದ ಅದು ಜೈಬೇರಿ ಬಾರಿಸ್ತೀವಿ. ಅದಕ್ಕೆ ಒಳ್ಳೆ ಸಂಕೇತವಾಗಿ ಬಂಗಾರ ಶೆಟ್ರು ಮೀಟಿಂಗ್ ಕರೆದ್ರಿ ಮೊದಲು ಬರ್ತೀನ್ರಿ ಅಂತ ಹೇಳಿ ನಾನು ಖುಷಿಯಾಗಿ ನಿಜವಾಗಿ ಬಹಳ ಸಂತೋಷ. ಮತ್ತು ವಿಷಯ ಮಾತನಾಡೋದು ಎಲ್ಲರೂ ಬಂಗಾರ ಶೆಟ್ರು ಚೆನ್ನಾಗಿ ಮಾತಾಡಿದ್ರು, ನಮ್ಮ ಮೋದಿ ಸಾಹೇಬರು ಚೆನ್ನಾಗಿ ಮಾತಾಡಿದ್ರು, ಗೌಡ್ರಂಕರ್ ಪೂರ ಚಿತ್ರನೇ ಅಲ್ಲಿ ಇಟ್ಬಿಟ್ರು. ಮತ್ತು ನಿಮ್ಮ ಎಲ್ಲರಿಗೂ ನಾವು ಅಪ್ಡೇಟ್ ಇದ್ದರು. ಟಿವಿಯಾಗ ನೋಡ್ತೀವಿ, ಪೇಪರ್ನಾಗ ನೋಡ್ತೀವಿ, ದಿನನಿತ್ಯ ನಾವೆಲ್ಲ ಮಾತಾಡ್ತೀವಿ. ಯಾಕೆ ಮೋದಿ ಬೇಕು 3ನೇ ಸಲ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ಹಿಂದಕ್ಕೆ ಈಗ 10 ವರ್ಷದಿಂದ ಮೋದಿ, ಅದಕ್ಕಿಂತ ಹಿಂದಕ್ಕೆ 10 ವರ್ಷ UPA ಸರ್ಕಾರ ಇತ್ತು, ಮನಮೋಹನ್ ಸಿಂಗ್ ಸರ್ಕಾರ. ಆ 10 ವರ್ಷ ಏನು ಆಡೈತೆ ಅನ್ನೋದು ನೀವು ನೋಡಿವಿ. ಬೇಡ ಇತ್ತೀಚೆಗೆ ವಯಸ್ಸಿಗೆ ಬಂದ ನೋಡಿರ್ಲಿಕ್ಕೆಲ್ಲ 10 ವರ್ಷ ಏನು UPA ಸರ್ಕಾರ ಬರೀ ಹಗರಣ, 2G ಹಗರಣ, ಕಲ್ಲಿದ್ದಲ ಹಗರಣ, ಅವ್ರ ಜೈಲಿಗೆ ಹೋದ್ರು, ಇವ್ರ ಜೈಲಿಗೆ ಹೋದ್ರು, ಚಿದಂಬರಂ ಬರೇ ಇವನ್ನ 10 ವರ್ಷ ಆಡಳಿತ ಸೋನಿಯಾ ಗಾಂಧಿ ಕಾಂಗ್ರೆಸ್ ಆಡಳಿತ ಮಾಡಿತು. ಜನ ಬೇಸತ್ತು NDA ಸರ್ಕಾರಕ್ಕೆ ಅಧಿಕಾರ ಕೊಟ್ಟರು. NDA ಸರ್ಕಾರದ ಅಧಿಕಾರದ ಸಾಧನೆಗಳನ್ನ ಒಂದೊಂದೊಂದೊಂದ ಬಿಚ್ಚಿಟ್ಟಾರ ಎಲ್ಲರೂ. ನಿಜವಾಗಿ ಒಳ್ಳೆ ಸಾಧನೆಗಳನ್ನ ಮಾಡ್ಯಾರ. 10 ವರ್ಷ ಏನು 50 ವರ್ಷ ಮಾಡುವಷ್ಟು ಸಾಧನೆ 10 ವರ್ಷದಾಗ ಇಡೀ ದೇಶದ ಸಾಧನೆ. ಆರ್ಥಿಕ ಮಟ್ಟ ಈಗ 5ನೇ ಸ್ಥಾನಕ್ಕೆ ಬಂದದ, ಇನ್ನು 3ನೇ ಸ್ಥಾನಕ್ಕೆ ಒಯ್ಯುವ ಹಂತ. ಜಗದ್ದ ಗುರು ಏನದು ವಿಶ್ವಗುರು ಮಾಡ್ತಕ್ಕಂಥ ಸಂಕಲ್ಪ ನರೇಂದ್ರ ಮೋದಿ ಅವರು ಮಾಡ್ಯಾರ. ಮತ್ತು ಅವರ ಆಶೆ ಏನು ಮೂಲಭೂತ ಸೌಕರ್ಯ ಹೇಳ್ತೇವೆ ನಾವು, ರೋಡ್ ಆಗಲಿ, ರೈಲ್ವೆ ಆಗಲಿ, ಏನು ಮೂಲಭೂತ ಸೌಕರ್ಯಗಳು 10 ವರ್ಷ ಅವ್ರಿಗಿಂತ ಡಬಲ್ಲು ಮೂಲಭೂತ ಸೌಕರ್ಯಗಳು ಆಗ್ಯಾವ. ಮತ್ತು ಅದಕ್ಕೆ ಅನಿವಾರ್ಯ ದೃಷ್ಟಿಯಿಂದ ಮತ್ತು ಆಮೇಲೆ ಇನ್ನ ಅವ್ರ ಇಚ್ಛೆ ಏನಂದ್ರೆ ಮಹಿಳೆಯರು, ಬಡವರು, ಹಿಂದುಳಿದವರು, ರೈತರು, ಈ 4 ಸೆಕ್ಟರ್ನಾಗ ಆದ್ಯತೆ ಕೊಡೋದು ಅವ್ರದ್ದು. ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ. ಇನ್ನು ಆಯುಷ್ಮಾನು ಯಾವ ಏನೇನೋ ಸಾಕಷ್ಟು ಒಂದು ಯಾದಿನೇ ಅದ. ಅದ್ರಾಗ ಅದನ್ನು ಓದ್ಬಿಟ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸಾಧನೆ ಗೊತ್ತಾಗತ್ತ. ಅದಕ್ಕೆ ಅನಿವಾರ್ಯವಾಗಿ ಈ ನರೇಂದ್ರ ಮೋದಿ 3ನೇ ಸಲ ಆಗ್ಬೇಕು ಅನ್ನೋದು ಇಡೀ ದೇಶದ ಸಂಕಲ್ಪ ಆಗ್ಬೇಕಂತ ಹೇಳಿ. ಆಮೇಲೆ ಈಗ ಇತ್ತೀಚೆಗೆ ಕಾಂಗ್ರೆಸ್ನವ್ರ ವಿರೋಧದಲ್ಲಿ INDA ಫುಲ್ ಸಾಧನೆ ನಾವೆಲ್ಲರಿಗೆ ನಿಮಗೂ ಗೊತ್ತಿದ್ದದ, ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. INDA ಅಂತ ಮಾಡ್ಕೊಂಡ್ರ ಕಾಂಗ್ರೆಸ್ನವ್ರು. ಅದ್ರಾಗ 26 ಪಕ್ಷಗಳು ಸೇರಿ ಅದ್ರಾಗ SP ಪಕ್ಷ, ಆಮೇಲೆ ಮಹಾರಾಷ್ಟ್ರದಾಗ ಶಿವಸೇನಾ, ಆಮೇಲೆ ಶರದ್ ಪವಾರ್ ಪಕ್ಷ, ಕಮ್ಯುನಿಸ್ಟು, ಒಟ್ಟು 26 ಪಕ್ಷಗಳು ಸೇರಿ ಅದ್ಯಾರು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ, ದೀದಿ ಏನಂತಾರ, ದೀದಿ, ಇವು ಅನೇಕ ಪಕ್ಷಗಳು ಸೇರಿ ಕಟ್ಟ್ಯಾರ. ಆದ್ರೆ ಅದರ ಪ್ರಧಾನಮಂತ್ರಿ ಯಾರು ಅನ್ನೋದು ಹೇಳಿಲ್ಲ. ಇವ್ರು 20 ಬೈ ಚಾನ್ಸ್ ಏನಂತಾರ ಅಕಸ್ಮಾತ್ ಆತಂದ್ರ ಇವು ಒಂದಕ್ಕೊಂದು ತಮ್ಮದ್ರಾಗ ಜಗಳಾಡಿ ಒಂದು 6 ತಿಂಗಳದ ಸರ್ಕಾರ ಬಿದ್ದು ಹೋಗಿಬಿಡುತ್ತ. ಅಭದ್ರ ಸರ್ಕಾರ ನಿರ್ಮಾಣ ಆಗತ್ತ. ಒಂದು ವೇಳೆ ಕಣ್ಮರಿ NDA ಇಲ್ಲ ಅಂತ ತಿಳ್ಕೊಂಡ್ರೆ INDA ಇವರೇನು ಹೇಳ್ತಾರ ಡಿಕ್ಲೇರ್ ಮಾಡ್ಯಾರಲ್ಲ,
INDA ಸರ್ಕಾರ ಬಂದ್ರ 6 ತಿಂಗಳ ಆಡಳಿತ ಸುಭದ್ರ ಸರ್ಕಾರ ಕೊಡಕ್ಕಾಗದಲ್ಲ. ಅದಕ್ಕಿಂತ ಮೊದಲು ಪ್ರಧಾನಮಂತ್ರಿ ಯಾರು ಅನ್ನೋದು ಡಿಕ್ಲೇರ್ ಮಾಡಕ್ ತಯಾರಿಲ್ಲ. ದೀದಿ ಹೇಳ್ತಾಳ ಖರ್ಗೆ ಆಗ್ಲಂತಾಳ, ಈಗ ಖರ್ಗೆ ಹೇಳ್ತಾನ ರಾಹುಲ್ ಗಾಂಧಿ ಆಗ್ಲಂತಾರ. ಇನ್ನೂ ಯಾವುದೂ ಒಮ್ಮತ ಇಲ್ಲ. ಈ ರೀತಿ ವಿರೋಧ ಪಕ್ಷ ಪರಿಸ್ಥಿತಿ ಈ ರೀತಿ. ಕಾಂಗ್ರೆಸ್ ಅವರು ಹೇಳ್ತಾರ ರಾಜ್ಯದಾಗ ಒಂದಿಷ್ಟು ಗ್ಯಾರಂಟಿ ಕೊಟ್ಟು ಏನೇನ ಮಣ್ಣು ಹುಗ್ಗಿ ಅಧಿಕಾರಕ್ಕೆ 136 ಸೀಟ್ ಬಂದಾರ. ತಮ್ಮ ಸೀಟ್ ಭದ್ರದ. ಅವರೇ ಸಿದ್ದರಾಮಯ್ಯ ತನ್ನ ಮಗನ ಯಾಕೆ ನಿಂದಿಸಲಿಲ್ಲ ಕೇಂದ್ರಕ್ಕೆ? ಎಲ್ಲರಿಗೂ ಆ ಕಾಂಗ್ರೆಸ್ನವ್ರು ಏನು ಯಾವ ದೊಡ್ಡ ಲೀಡರ್ಸುನು ಕಾಂಗ್ರೆಸ್ನಾಗ MP ಸ್ಥಾನಕ್ಕೆ ನಿಂತಿಲ್ಲ. ಯಾಕಂದ್ರೆ ಬರಗಲ್ಲ ಅನ್ನೋದು ಗೊತ್ತಿದ್ದು. ಅನೇಕ ಕಾರಣಗಳು ಅದಾವ. ಅದಕ್ಕೆ INDA ಸರ್ಕಾರ ಸ್ಟೇಬಲ್ ಸರ್ಕಾರ ಕೊಡಕ್ಕೆ ಯೋಗ್ಯರಿಲ್ಲ. ನರೇಂದ್ರ ಮೋದಿ ಅವರ ಆಡಳಿತ ಬಂದ್ರ ಇನ್ನು ಹೇಳಿದ್ರಲ್ಲ ನಮ್ಮ ಭೀಮನಗೌಡರು ಭಾಳ ಒಳ್ಳೆ, ಇನ್ನೂ ಬಹಳಷ್ಟು ಯೋಜನೆ. POK ಪಾಕಿಸ್ತಾನ ಒಕ್ಯುಪೈಡ್ ಕಾಶ್ಮೀರ ಅದನ್ನ ತಗೊಂಡೇ ತೀರ್ತಾರಂತ ಒಬ್ಬ ಭೀಮನಗೌಡ್ರು ಅಂದ್ರ ಅಲ್ಲಿ ಮಿಲಿಟರಿಯಾಗಿ ಸರ್ವಿಸ್ ಮಾಡಿದಂತ ಅಂದವ್ರು. ಅಲ್ಲಿ ಪರಿಸ್ಥಿತಿ ಏನು ಅಂದ್ರೆ ಇನ್ನೊಂದು ಮಾತು ನೆನಪಾಗತ್ತ. ಈ ಕಾಶ್ಮೀರ ಬಗ್ಗೆ ಕಲಮು 380 ಕಲಮು ಬಗ್ಗೆ ಕಾಂಗ್ರೆಸ್ ಕಾಲದಾಗ ಅಂಬೇಡ್ಕರ್ ಸಂವಿಧಾನ ಮಾಡಿದ್ರು. ಸಂವಿಧಾನ ಮಾಡಕ್ಕಾಗ್ಲಿ ಅದ್ರೊಳಗೆ ಏನ್ ಮಾಡ್ಬಿಟ್ರು ಜಮ್ಮು ಅಂಡ್ ಕಾಶ್ಮೀರ ಅವ್ರು ಕಾಂಗ್ರೆಸ್ನವರು. ಅಲ್ಲಿ ಕಾಶ್ಮೀರ ಪಂಡಿತರು ಸಾಕಷ್ಟು ಇಡೀ ಜಗತ್ ಪ್ರಸಿದ್ಧ ಪಂಡಿತರಿದ್ರು, ಹಿಂದೂ ಪಂಡಿತರು. ಅವ್ರಿಗೆಲ್ಲ ರಕ್ಷಣೆ ಕೊಡ್ಬೇಕಲ್ಲ, ಮಾಡ್ಲಿಲ್ಲ. ಅಲ್ಲೇ ಕೆಲವು ಮಂತಂದು ನೆಹರು ಅವ್ರಿಗೆ ಬೇಕಾದವ್ರ ಮಂತಂತ ಇದ್ವು. ಅವ್ರು ಯಾರ್ರಿ ಅವರು ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅಂತ ಯಾರ್ಯಾರು 1-2-3 ಮಂತಂದ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು 380 ಕಲಂ ತಂದ್ರು. 380 ಏನು 370 ಏನು 370 ಕಲಂ ಅಂದ್ರ ಈ ದೇಶದ ಕಾನೂನು ಲಾಗೂ ಆಗ್ಬೇಕಂದ್ರ ಜಮ್ಮು ಮತ್ತು ಕಾಶ್ಮೀರ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಿಗೆ ಅದನ್ನ ಲಾಗೂ ಮಾಡ್ಬೇಕು ಅಂತ ಹೇಳಿ ಕಲಮು ಅದ್ರಾಗ ಸೇರಿಸಿದ್ರು. ಯಾವುದೇ ನಮ್ಮ ದೇಶದ ಕಾನೂನು ಜಮ್ಮು ಕಾಶ್ಮೀರ್ಗೆ ಅಪ್ಲೈ ಹಾಕಿದ್ದಿಲ್ಲ. ಅದು ಒಂದು ಸಪರೇಟ್ ದೇಶನ ಮಾಡಿಬಿಟ್ರು ಆ 380 ಪ್ರಕಾರ. ಹಿಂಗಾಗಿ ಅದನ್ನ ಯಾಕೆ ಇಷ್ಟು ವರ್ಷ ಆಡಳಿತ ಮಾಡಿದ್ರು ಅದನ್ನ ತೆಗಿಬೇಕು ಅನ್ನೋದು ಇಂದಿರಾ ಗಾಂಧಿ ಮಾಡ್ಲಿಲ್ಲ, ಕಾಂಗ್ರೆಸ್ನ ಯಾರೂ ಮಾಡ್ಲಿಲ್ಲ. ಅದನ್ನ ಆದ ದಿಟ್ಟತನದ ನಿರ್ಣಯ ಮಾಡಿದ್ರೆ ಯಾರು? ನರೇಂದ್ರ ಮೋದಿ ಅವರು ತೆಗೆದು ಪದ್ಧತಿ ಕಾಯ್ದೆ ಪ್ರಕಾರ ತಂದ್ರು. ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ನಿರ್ಣಯ ಯೋಗ್ಯದ ಅದನ್ನ ಎತ್ತಿ ಹಿಡಿದ್ರು. ಇದು ನಿಜವಾದ ನರೇಂದ್ರ ಮೋದಿ. ಯಾಕೆ 3 ಸಲ ಬೇಕು? ಇದನ್ನ ಇನ್ನೂ ಅನೇಕ ಕಾರಣ ಹೇಳಿದ್ರು ಭೀಮನಗೌಡರು. ಅದು ಮುಂದಲ್ಲಿ ಪೀಳಿಗೆಗೆ ಬರೋದು ಅವಕಾಶ ಅದಾವ. ಏನಂದ್ರಿ 30A ಅಲ್ಲ, ಅನೇಕ ಕಾನೂನುಗಳು ಈ ಬಹಳಷ್ಟು ಒಂದ್ ಕೋಡ್ ಅಂತ ತರ್ತಾರ, ಒಂದ್ ಎಲೆಕ್ಷನ್ ಅಂತ ಅದಾವ. ಇನ್ನು ಅಜೆಂಡಾ ಬಹಳ ಅದಾವ ಅವ್ರ ವಿಚಾರದಲ್ಲಿ. ಅದಕ್ಕೆ ಅನಿವಾರ್ಯ ನರೇಂದ್ರ ಮೋದಿ 3ನೇ ಸಲಕ್ಕೆ ಬೇಕಾಗ್ತದ. ನಾವು ನೀವೆಲ್ಲರೂ ಕೂಡಿ ನರೇಂದ್ರ ಮೋದಿ ಜಗತ್ ಪ್ರಸಿದ್ಧ ನಮ್ಮ ಈ ಜಗತ್ ಪ್ರಸಿದ್ಧ ನಾಯಕ ಆಗಿಬಿಟ್ಟಾನೀಗ. ಈಗ ಏನ್ G21 ಏನ ನಮ್ಮ ಇದ್ರಾಗ ಕರ್ನಾಟಕದಾಗ ಮಾಡಿದ್ರಲ್ಲ, ಬೆಂಗಳೂರಾಗ ಮಾಡಿದ್ರು. ಅದ್ರ ಅಧ್ಯಕ್ಷರು ಯಾರು? ನರೇಂದ್ರ ಮೋದಿ ಅವರು. ಎಷ್ಟೇ ಹೆಮ್ಮೆ ಪಡ್ತಕ್ಕಂಥ ವಿಷಯಗಳು ನಮ್ಮ ಕಣ್ಣಿಗೆ ಸಾಧನೆಗಳನ್ನು ಮಾಡ್ಯಾರ. ಮತ್ತು ಪರರಾಷ್ಟ್ರದಲ್ಲಿ ಹಿಂದಕ್ಕೆ ಬಂಗಾರ ಶೆಟ್ಟರು ಸ್ವಲ್ಪ ಹೇಳಿದ್ರು, ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಆತಗೆ ವೀಸಾ ಕೊಡ್ಲಿಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದವ್ರು ಅಮೆರಿಕಕ್ಕೆ ಹೋಗಕ್ಕ. ಆದ್ರೆ ಈಗ ಆ ಕಾಂಗ್ರೆಸ್ ಸರ್ಕಾರ ಹೋಗಿಂದೆ NDA ಸರ್ಕಾರ ಬಂದಿಂದೆ ರೆಡ್ ಕಾರ್ಪೆಟ್ ರತ್ನ ಗಂಬಳಿ ಹಾರಿಸಿ ಸ್ವಾಗತ ಮಾಡಿದ್ರು ಅಮೆರಿಕದವರು. ಮತ್ತು ಜಗತ್ ಪ್ರಸಿದ್ಧ ನಾಯಕರು ಆಗ್ಲಿಕ್ಕೆ ಮತ್ತು ಆರ್ಥಿಕ ಮಟ್ಟದಿಂದನೂ ದುಡಿಮೆಯಿಂದ ಮನುಷ್ಯ ಇದ್ರಾಗ ಯಾವ ಬೇಕಾಬಿಟ್ಟಿ ಏನಂತಾರ ಪ್ರಧಾನಮಂತ್ರಿಗಳು ಬೇಕೋ. ನಾವೆಲ್ಲರ ಈಗ ರಾಹುಲ್ ಗಾಂಧಿ ಸರಿಯಾಗಿ ಅದನ್ನ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ಮತ್ತು ನಾವು ಮಾತಾಡಿ ದೊಡ್ಡವ್ರನ್ನ ಮಾಡೋದು ಬೇಡ. ಅದಕ್ಕೆ ನಮ್ಮ ದೇಶಕ್ಕೆ ಈಗಿನ ಪರಿಸ್ಥಿತಿಗೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಪ್ರಧಾನಮಂತ್ರಿಗಳಾಗಬೇಕು ಅಂದದು ಎಲ್ಲ ಇಡೀ ದೇಶದ ತುಂಬ ಎಲ್ಲ ರಾಜ್ಯದವರು ಅಂತಾರ. ಆ ದೃಷ್ಟಿಯಿಂದ ಅದು ಒಂದು ಇಂಥ ಸಂದರ್ಭದಾಗ ನಮ್ಮ ಬಸವರಾಜ ಸಿಕ್ಕದ. ಅದು ಏನೋ ಅದು ಅದೃಷ್ಟ ಏನೋ ನಮಗೂ ನಂಬಿಕೆ ಇದ್ದಿಲ್ಲ ಟಿಕೆಟ್ ಸಿಗುತ್ತೆ ಅನ್ನೋದು. ಯಾಕಂದ್ರೆ ಈ ಮಟ್ಟದಾಗ ಕಾಂಪಿಟೇಷನ್ ಸಿಟ್ಟಿಂಗ್ MP 2 ಸಲ ಇದ್ದತ ಆತ ಹಟ್ಟಿ ನಾನು ನಿಂತಿರ್ಬೇಕನ್ನೋರು ಇನ್ನೂ ಅನೇಕ ಶಿವಗಳು ಅದಾವ ಅದ್ರಾಗ. ಅಂಥದ್ರಾಗ ಸಿಕ್ಕದ್ದ ಒಂದು ಭಾಗ್ಯ ಈ ಸಣ್ಣ ವಯಸ್ಸಿನ ಸಿಕ್ಕದ. ಅದು ಅದನ್ನು ಪ್ರದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಹೇಳಿದ್ರಲ್ಲ, ಯಾವ್ದು ದುಬೈದಾಗ ಪ್ರಾಕ್ಟೀಸ್ ಮಾಡ್ಯಾನ,
ಅಮೇರಿಕಾ, ಇಂಗ್ಲೆಂಡ್ ಅಲ್ಲೆಲ್ಲ ಸ್ಟಡಿ ಮಾಡಿ ಬಂದು ಇಲ್ಲಿ ಇಲ್ಲಿ ಬೆಂಗಳೂರಾಗ ಮತ್ತು ಇಲ್ಲೆಲ್ಲ ಉಳಿದ ವಿಷಯ ನಿಮಗೆ ಗೊತ್ತದ. ಅದಕ್ಕೆ ಹೆಚ್ಚಿಗೆ ವಿಷಯ ಮಾತು ಬೆಳೆಸ್ತಾ ಇದು ನಮ್ಮ ಕುಷ್ಟಿಗೆ ಬಂದಂತ ಭಾಗ್ಯ. ಯಾರಪ್ಪ ಎಲ್ಲಿಯಾರು MP ಅಂದ್ರೆ ಕುಷ್ಟಿಗೆಯರು ಅಂತ ಅಂದ್ರ ಅದು ನಮಗೆ ಹೆಮ್ಮೆ. ಆ ಹೆಸರು ನಮಗ್ ಬರ್ತದ. ಆತ MP ಆಗ್ತಾನ ಆ ಮತ್ ಬೇರೆ, ಅದ್ರ ಜೊತೆಗೆ ನಾವೆಲ್ಲರೂ ಕುಷ್ಟಿಗೆ ಅಂತ ಹೆಸರು ಬಂದಕ್ಕ ನಾವು ಸ್ವಾಭಿಮಾನದಿಂದ ಈ ಚುನಾವಣೆಯನ್ನ ಮಾಡೋಣ. ಮತ್ತು ನೀವೆಲ್ಲರೂ ಹಿರಿಯರು ಹೋದ ಸಲ ಹೆಂಗ ಬೆಂಬಲ ಕೊಟ್ರಿ ಅದಕ್ಕಿಂತ ಹೆಚ್ಚು ಬೆಂಬಲ ಕೊಡ್ಬೇಕು. ಯಾಕಂದ್ರೆ ಈಗೇನು ರಾಜಶೇಖರ್ ಹಿಟ್ನಾಳು ಏನಾರ ಹೇಳ್ತಾರ, ಅವು ದುಡ್ಡಿಂದರಾಗ್ಲಿ ಜಾತಿಯದರಾಗ್ಲಿ ಅವಕ್ಕೆ ಯಾವಕ್ಕೂ ಕಿವಿ ಕೊಡ್ಲಾರ್ದ ನಮ್ಮ ದೇಶಕ್ಕೆ ಭದ್ರ ಸರ್ಕಾರ, ಜಗತ್ ಪ್ರಸಿದ್ಧ ಸರ್ಕಾರ, ದೇಶದ ಹಿತದೃಷ್ಟಿಯಿಂದ ಇಡೀ ಜಗತ್ತು ಆತ ಬಂದ ಮೇಲೆನ ನಮ್ಮ ದೇಶದ ಘನತೆ ಗೌರವ ಹೆಚ್ಚಾದದ್ದು ನಿಮ್ಮೆಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಇವೆಲ್ಲ ಅನೇಕ ದೃಷ್ಟಿಗಳಿಂದ ನಮ್ಕಿಂತ ಹೆಚ್ಚು ನೀವೆಲ್ಲರೂ ಅಪ್ಡೇಟ್ ಇರ್ತೀರಿ ಹಿರಿಯರೆಲ್ಲರೂ ಅಂತ ತಿಳ್ಕೊಂಡು ಈ ಮತ್ತೊಮ್ಮೆ ಈ ಬರುವ 7ನೇ ತಾರೀಕಿನ ಚುನಾವಣೆಯಲ್ಲಿ ಡಾಕ್ಟರ್ ಬಸವರಾಜ್ ನಾನ್ ನಿಂತಿಲ್ಲ, ನನ್ ಚುನಾವಣೆ ಅಲ್ಲ ಅಲ್ಲಿ. ಯಾಕಂದ್ರೆ ಕ್ಯಾಂಡಿಡೇಟ್ ಬಸವರಾಜ, ನಾವು ನೀವೆಲ್ಲರೂ ಕೂಡಿ ಅದಕ್ಕೆ ಬೆಂಬಲ ಕೊಡೋಣ ಅಂತ ತಮ್ಮೆಲ್ಲ ಮನೆ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.